ಇರಾನ್ ಮತ್ತೆ ಇಸ್ರೇಲ್ ಅಮೆರಿಕ ಯುದ್ಧದ ಬಿಕ್ಕಟ್ಟೇನಿದೆ. ಸಾಕಷ್ಟು ಕಡೆ ಪೆಟ್ರೋಲ್ ಡೀಸೆಲ್ ನೋ ಸ್ಟಾಕ್ ಅನ್ನುವಂತ ವದಂತಿ ಹರಿದಾಡ್ತಾ ಇದೆ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ನಡೀತಾ ಇರುವಂತ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಇಲ್ಲ, ಸ್ಟಾಕ್ ಇಲ್ಲ ಅನ್ನುವಂತ ವದಂತಿಗಳು. ಬೆಳಗಾವಿ ನಗರದ ಪೆಟ್ರೋಲ್ ಬಂಕ್ಗಳಿಗೆ ಜನ ಮುಗಿಬಿದ್ದು ಹೋಗ್ತಾ ಇದ್ದಾರೆ. ಸ್ಟಾಕ್ ಖಾಲಿ ಆಗ್ಬಿಡುತ್ತೆ, ಇವಾಗ್ಲೇ ತುಂಬಿಸ್ಕೊಂಡ್ಬಿಡೋಣ ಅಂತ ಏಕಾಏಕಿ ಲಗ್ಗೆ ಇಟ್ಟು ವಾಹನ ಸವಾರರು ಪೆಟ್ರೋಲ್ ಬಂಕ್ಗಳತ್ತ ಹೋಗ್ತಾ ಇದ್ದಾರೆ. ಹುಕ್ಕೇರಿ ಪಟ್ಟಣದ ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಜನದಟ್ಟಣೆ ಹೆಚ್ಚಾಗ್ತಿದೆ. 2 ದಿನದಿಂದ ಪೆಟ್ರೋಲ್ ಡೀಸೆಲ್ ಹಾಕಿಸ್ಕೊಳ್ಳೋದಕ್ಕೆ ಪೆಟ್ರೋಲ್ ಬಂಕ್ಗೆ ಮುಗಿಬಿದ್ದು ಹೋಗ್ತಿದ್ದಾರೆ ಜನ. ಪಂಪ್ ಹತ್ರ ರಸ್ತೆ, ಒಂದ್ ಕಡೆ ರಸ್ತೆ ಬೇರೆ ವಾಹನಗಳು ಓಡಾಡಕ್ಕೂ ಕೂಡ ಬಿಡ್ತಾ ಇಲ್ಲ, ಸಾಲಾಗಿ ನಿಂತಿರುವಂತದ್ದು. ಇದು ನೋ ಸ್ಟಾಕ್ ಅನ್ನುವಂಥದ್ದು ನಿಜನಾ ಅಥವಾ ವದಂತಿ ಅನ್ನುವಂಥದ್ದು ಬೆಳಗಾವಿಯಲ್ಲಿ ಕಂಡು ಬರ್ತಾ ಇರುವಂಥದ್ದು? ಈ ವದಂತಿಯನ್ನ ಅಥವಾ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಹೇಳಿದ್ದನ್ನ ನಂಬ್ಕೊಂಡು, ಅಕ್ಕಪಕ್ಕದವ್ರು ಯಾರೋ ಹೇಳಿದ್ದನ್ನ ನಂಬ್ಕೊಂಡು ಸ್ಟಾಕ್ ಖಾಲಿ ಆಗೋಗ್ಬಿಡುತ್ತೆ, ಈಗಲೇ ಎಷ್ಟಾಗುತ್ತೋ ಅಷ್ಟನ್ನ ತುಂಬಿಸ್ಕೊಂಡು ಬಂದ್ಬಿಡೋಣ ಅಂತ ಜನ ಮುಗಿಬಿದ್ದು ಹೋಗ್ತಾ ಇರುವಂಥದ್ದು. ಅಲ್ಲಿಂದ ಪೆಟ್ರೋಲ್ ಬಂಕ್ ಸಿಬ್ಬಂದಿಗಳಿಗೂ ಕೂಡ ಒಂದ್ ರೀತಿಯಾಗಿ ತಲೆನೋವು. ನಾವ್ ಹೇಳೇ ಇಲ್ವಲ್ಲ ಸ್ಟಾಕ್ ಇಲ್ಲ ಅಂತ, ಯಾಕೆ ಈ ರೀತಿ ಸಮಸ್ಯೆ ಮಾಡ್ತಿದ್ದಾರೆ ಜನ ಅಂತ. ವದಂತಿಗೆ ಮಂದಿ ಹೆಚ್ಚು ಮಹತ್ವ ಕೊಡಂತಲೇ ಹಿಂಗಾಗೈತೆ. ಆ್ಯಕ್ಚುಲಿ ಅಂಥದ್ದೇನು ಪರಿಸ್ಥಿತಿ ಇಲ್ಲ, ಶಾರ್ಟೇಜ್ ಇಲ್ಲ, ರೇಟು ಏನು ಹೆಚ್ಚಾಗಿಲ್ಲ. ಆದರೆ ಪೆಟ್ರೋಲ್ ಹೆಂಗೆ ಸಿಗ್ತಾ ಇದ್ದಿಲ್ಲ, ಆ ಕಡೆ ಸೈಡ್ದೆಲ್ಲ ನೋಡತಕ್ಕ ಪಂಪ್ನ ಪೆಟ್ರೋಲ್ ಸಿಗೋದಿಲ್ಲ, ಗ್ಯಾಸ್ ಸಿಗೋದಿಲ್ಲ. ಜನ ಈ ಪ್ರಕಾರ ಮಾತಾಡ್ತೈತ್ರಿ. ಒಬ್ಬರು ಏನಂತಾರು ಪೆಟ್ರೋಲ್ ಗ್ಯಾಸ್ ಸ್ಟಾಕ್ ಐತಿ, ಇದು ಜನ ಪಬ್ಲಿಕ್ ಅಂದ್ರೆ ಎಬ್ಸಿ ಇಟ್ಟು ಜನ ಎಲ್ಲ ಮುಕ್ಕರಿದಾರೆ ಅನ್ನೋದು ಈ ಜನ ಹಿಂಗೆ ಈ ಟೈಪ್ ಬಾಯಿಲೆ ಬರ ಐತಿ. ಪೆಟ್ರೋಲ್ ಹೆಂಗೆ ಸಿಗ್ತಾ ಇದ್ದಿಲ್ಲ, ಆ ಕಡೆ ಸೈಡ್ದೆಲ್ಲ ನೋಡತಕ್ಕ ಪಂಪ್ನ ಪೆಟ್ರೋಲ್ ಸಿಗೋದಿಲ್ಲ. ಇರಾನ್ ಇಸ್ರೇಲ್ ಅಮೆರಿಕ ಯುದ್ಧ ಏನ್ ನಡೀತಾ ಇದೆ, ಸಾಕಷ್ಟು ಕಡೆ ಪೆಟ್ರೋಲ್ ಡೀಸೆಲ್ ನೋ ಸ್ಟಾಕ್ ಅನ್ನುತ್ತಾ ಬೋರ್ಡ್ ಹಾಕೊಂಡಿರೋದಂತೂ ಸತ್ಯ. ಆದ್ರೆ ಬೆಳಗಾವಿಯಲ್ಲಾಗಿರ್ಬೋದು, ಹುಕ್ಕೇರಿಯಲ್ಲೂ ಕೂಡ ಇದೇ ರೀತಿಯಾಗಿ ವದಂತಿಗಳನ್ನ ನಂಬಿ ಮುಗಿಬಿದ್ದು ಹೋಗ್ತಾ ಇರುವಂತ ಜನ ಏನಿದ್ದಾರೆ, ಅಲ್ಲಿ ಜನತೆನೆ ತಿಳಿದಂತವ್ರು ಹೇಳ್ತಿರುವಂತದ್ದು. ಯಾರು ಇಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕೊಂಡಿಲ್ಲ, ಅಥವಾ ನಾವು ಪೆಟ್ರೋಲ್ ಬಂಕಿಗೆ ಹೋದಾಗ ಇಲ್ಲಿ ಸ್ಟಾಕ್ ಇಲ್ಲ ವಾಪಸ್ ಹೋಗಿ ಅಂತ ಕೂಡ ಜನ ಹೇಳ್ತಿಲ್ಲ. ಆದ್ರೆ ಒಬ್ರು ಮಾತುಗಳನ್ನ ಕೇಳ್ಕೊಂಡು ಈ ರೀತಿಯಾಗಿ ಮುಗಿಬಿದ್ದು ಬರ್ತಿದ್ದಾರೆ, ಸಮಸ್ಯೆ ಮಾಡ್ತಿದ್ದಾರೆ ಜನ ಅಂತ ಅಲ್ಲಿನ ತಿಳಿದವರು ಹೇಳ್ತಾ ಇರುವಂತದ್ದು. ಸಾಕಷ್ಟು ಕಡೆ ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಇಲ್ಲ ಅನ್ನೋದು ಸತ್ಯ, ಯಾವ ರೀತಿ ಸತ್ಯನೋ, ಆದ್ರೆ ಈ ಜಾಗಗಳಲ್ಲಿ ಬೆಳಗಾವಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಸಮಸ್ಯೆ ಆಗ್ತಾ ಇಲ್ಲ. ಪೆಟ್ರೋಲ್ ಸ್ಟಾಕ್ ಇಲ್ಲದೆ ಏನ್ ಕೂತಿಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಆಗಿದೆ. ಆದ್ರೆ ಜನ ಯಾಕೆ ಈ ರೀತಿಯಾಗಿ ದುರಾಲೋಚನೆ ಮಾಡ್ತಿದ್ದಾರಾ, ಅಥವಾ ಬೇರೊಬ್ರು ಹೇಳಿಕೆ ಮಾತುಗಳನ್ನ, ಗಾಳಿ ಸುದ್ದಿಗಳನ್ನ ನಂಬಿಕೊಂಡು ಮತ್ತೊಬ್ಬರಿಗೆ ಅವರು ಆ ಸುದ್ದಿಯನ್ನ ಹಂಚಿ ಇಷ್ಟರ ಮಟ್ಟಿಗೆ ಸಮಸ್ಯೆಯನ್ನ ಪೆಟ್ರೋಲ್ ಬಂಕ್ಗಳಲ್ಲಿ ಇರುವಂತವರಿಗೆ ಅವರು ಸಮಸ್ಯೆಯನ್ನ ಮಾಡ್ತಾ ಇರುವಂತದ್ದು. ಇವರು ಈ ರೀತಿಯಾಗಿ ಮುಗಿಬಿದ್ದು ಹೋದ್ರೆ ಇರುವಂತ ಸ್ಟಾಕ್ ಕೂಡ ಒಂದೇ ಸಲಕ್ಕೆ ಖಾಲಿ ಆಗುತ್ತೆ. ನಾಳೆ ಅವಶ್ಯಕತೆ ಇದ್ದು ಬಂದಂಥವ್ರಿಗೆ ನೋ ಸ್ಟಾಕ್ ಅನ್ನುವಂತ ವದಂತಿ ಏನಿದೆ ಅದು ಸತ್ಯವಾಗೇ ಬದಲಾಗಿರುತ್ತೆ. ಇಂಥ ಪರಿಸ್ಥಿತಿಯನ್ನ ಇಲ್ಲಿ ಗಾಳಿ ಸುದ್ದಿ ನಂಬ್ಕೊಂಡು ಹೋಗ್ತಾ ಇರುವಂತ ಜನ ತಂದಿಡ್ತಾ ಇರುವಂತದ್ದು. ಈಗ ನೋ ಸ್ಟಾಕ್ ಅನ್ನೋದಾಗಿದ್ದಿದ್ರೆ ಇಷ್ಟೊಂದು ಜನಕ್ಕೆ ಅವ್ರಿಗೆ ಯಾವ ರೀತಿ ಪೆಟ್ರೋಲ್ ಅನ್ನ ಒದಗಿಸ್ಕೊಡ್ತಿದ್ರು? ಯಾಕಿದನ್ನ ಜನ ಅರ್ಥ ಮಾಡ್ಕೋತಿಲ್ಲ? ಯಾವುದೋ ಸುಳ್ಳು ಸುದ್ದಿಯನ್ನ, ವದಂತಿಯನ್ನ ನಂಬ್ಕೊಂಡು ಈ ರೀತಿಯಾಗಿ ನೋ ಸ್ಟಾಕ್ ಅನ್ನುವಂಥದ್ದನ್ನ ನೋ ಸ್ಟಾಕೇ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಜನ. ಬೆಳಗಾವಿ ಮತ್ತೆ ಹುಕ್ಕೇರಿಯಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತಾನೆ ಎಲ್ಲರೂ ಕೂಡ ಹೇಳ್ತಾ ಇರುವಂತದ್ದು. ಪೆಟ್ರೋಲ್ ಡೀಸೆಲ್ ಬೆಲೆನೂ ಏರಿಕೆ ಆಗಿಲ್ಲ, ಅಥವಾ ನೋ ಸ್ಟಾಕ್ ಅಂತ ನಮ್ಗೆ ಯಾರು ಹೇಳಿ ವಾಪಸ್ ಕಳಿಸ್ತಾ ಇಲ್ಲ ಅಂತ. ಮತ್ತೆ ಯಾಕೆ ಈ ರೀತಿಯಾಗಿ ನಾಳೆ ದಿನ ಯಾರೋ ಅವಶ್ಯಕತೆ ಇದ್ದವ್ರಿಗೆ ಬೇಕಾದಂಥದ್ದನ್ನ ಇವ್ರೀಗ್ಲೇ ತುಂಬಿಸ್ಕೊಂಡು ಹೋಗಿ ಮನೇಲಿ ಇಟ್ಕೊಂಡ್ರೆ, ಗ್ಯಾಸ್ ಬಳಕೆ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇರುವಂಥದ್ದು.